ದೇಸಿ ಸ್ಟವ್ ಸೂಪರ್. ಸರ್ ಎಲ್ಲಿಂದ ಬಂದಿರೋ ತಾವೆಲ್ಲ? ನಾವು ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್, ಆಲಂಬಾಡಿ ಗ್ರಾಮ ಅಂತ. ನಮಸ್ಕಾರ ವೀಕ್ಷಕರೇ, ನಮ್ಮ ದೇಸಿ ಪ್ರಾಡಕ್ಟ್ ಸಂಸ್ಥೆಗೆ ಈ ದಿನ ಆನೆಕಲ್ಲು ಮತ್ತು ಮಾಲೂರಿಂದ ಬಂದಿದ್ದೀರಿ. ನೋಡಿ ಸ್ನೇಹಿತರೆ, ನೀವು ಬಹಳ ದೂರದಿಂದ ಬಂದಿದ್ದೀರಿ. ನಿಮ್ಗೆ ಸರ್ ಸ್ಟವ್ ಬೇಸಿಕ್ ತುಂಬಾ ಕಡಿಮೆ ರೇಟಲ್ಲಿ ಇರಬೇಕು ಅಂದ್ರೆ ನಿಮ್ಗೆ ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ ಸರ್, ಇಲ್ಲಿ ಇನ್ಸೈಡ್ ಅಲ್ಲಿ ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿ ಇರೋದ್ರಿಂದ ನಿಮ್ಗೆ ಒಂದು ಸಾರಿ ಮೊಬೈಲ್ ರೀಚಾರ್ಜ್ ಮಾಡ್ಕೊಂಡ್ರೆ, ಒಂದ್ ಸಾರಿ ರೀಚಾರ್ಜ್ ಮಾಡ್ಕೊಂಡ್ರೆ ಒಂದು ವಾರ ಏನು ಮಾತಾಡೋದಿಲ್ಲ. ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು, ಬಹಳ ಈಸಿಯಾಗಿರುತ್ತೆ. ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಇದು ಬೇಸಿಕ್. ಇದು ಎಷ್ಟು ಅವರ್ ಯೂಸ್ ಮಾಡ್ಬೋದು ಸರ್? ಸರ್ ಇದನ್ನ ಡೈಲಿ 1 ಅವರ್ ಅಥವಾ 1.5 ಅವರ್ ಯೂಸ್ ಮಾಡ್ಬೋದು. ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಡೊಮೆಸ್ಟಿಕ್ ಯೂಸ್. ಸರ್ ಇದು 4 ಅವರ್ ಚಾರ್ಜ್ ಮಾಡ್ಕೊಂಡ್ರೆ 1 ವಾರ ನೀವು ಮೇಂಟೈನ್ ಆಗುತ್ತೆ. 1 ವಾರ ಯೂಸ್ 4 ಅವರ್ ಚಾರ್ಜ್ ಮಾಡ್ಕೊಂಡ್ರೆ 1 ವಾರ ಎಲ್ಲಿ ಬೇಕಾದ್ರೆ ಇಟ್ಕೊಂಡೋಗಿ ಇದನ್ನ ಯೂಸ್ ಮಾಡ್ಬೋದು. ಬ್ಯಾಕಪ್ ಆಗಿರುತ್ತೆ. ಓಕೆನಾ? ಇದು ನೆಕ್ಸ್ಟ್ ಜನರೇಷನ್. ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ ಬೇಕು ಅಂತಂದ್ರೆ ನೆಕ್ಸ್ಟ್ ಸ್ಟೈನ್ಲೆಸ್ ಸ್ಟೀಲ್. ಈ ಸ್ಟೈನ್ಲೆಸ್ ಸ್ಟೀಲ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಕ್ಯಾರಿ ಬ್ಯಾಗಲ್ಲಿ ಆರಾಮಾಗಿ ತಗೊಂಡೋಗ್ಬೋದು. ಇದನ್ನ ಬ್ಯಾಕ್ ಸೈಡ್ ಮೋಟರ್ ಇದೆ, ಕೆಳಗಡೆ ಫ್ಯಾನ್ ಇದೆ. ಈ ಫ್ಯಾನ್ ರನ್ ಆಗಿರೋದ್ರಿಂದ ಇಲ್ಲಿ ಹೊಗೆ ಬರಲ್ಲ. ಸರ್ ಇದು ಅಷ್ಟೇ, ಡೈಲಿ 1.5 ಅವರ್ 1 ಅವರ್ ಯೂಸ್ ಮಾಡ್ಬೋದು. ಬೆಳಿಗ್ಗೆ 1.5 ಅವರ್, ಸಾಯಂಕಾಲ 1.5 ಅವರ್ ಯೂಸ್ ಮಾಡ್ಬೋದು. ಆಮೇಲೆ ಕೆಲವರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಸರಿ ಸರ್ ಇದು ಸೌರದಿಂದ ಉರಿದಕ್ಕೆ ಕರೆಂಟ್ ಏನಕ್ಕೆ? ನೋಡಿ, ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗೋದು, ಕರೆಂಟ್ ಇರ್ತಕ್ಕಂಥದ್ದು, ಪವರ್ ಇರ್ತಕ್ಕಂಥದ್ದು ಬೆಂಕಿ ಉರಿದಕ್ಕಲ್ಲ. ಕೆಳಗಡೆ ಏರ್ ಕೊಡೋದ್ರಿಂದ ನಿಮ್ಗೆ ಹೊಗೆ ಬರಲ್ಲ. ಹೊಗೆ ಬರಬಾರದು ಅನ್ನೋದು ಮಾತ್ರನೇ ಪವರ್. ಇದು ಕೆಳಗಡೆ ಫ್ಯಾನ್ ಕೊಡೋದು. ಬೆಂಕಿ ಉರಿದು ಸೌದೆಯಿಂದ. ಓಕೆನಾ? ಇನ್ನು ನೆಕ್ಸ್ಟ್ ಜನರೇಷನ್ ಸರ್, ಇದು ಬಂದು ಎತ್ತಲೆ ಅಂತ ಹೇಳ್ತೀವಿ, ನ್ಯಾಚುರಲ್ ಸ್ಟವ್ ಅಂತ ಹೇಳ್ತೀವಿ, ಧರ್ಮಸ್ಥಳದ ಒಲೆ ಅಂತ ಹೇಳ್ತೀವಿ. ಇದು ಬಂದು 2500 rupees ಆಗುತ್ತೆ. ಇದು ಅಷ್ಟೇ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಬಟ್ ಇದ್ರ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದಕ್ಕೆ ಯಾವುದೇ ಥರದ ಬ್ಯಾಟ್ರಿ ಇಲ್ಲ, ಸೌದೆನೇ ಇಲ್ಲ ಹಾಕೊಬೋದು. ಈಗ ನೀವು ನೋಡಿದ್ರೆ ಒಂದು ಬ್ಲ್ಯಾಕ್ ಸ್ಟವ್, ಇನ್ನೊಂದು ಸ್ಟೈನ್ಲೆಸ್ ಸ್ಟೀಲ್ ಸ್ಟವ್, ಆಯ್ತಾ, ಇನ್ನೊಂದು ನ್ಯಾಚುರಲ್ ಸ್ಟವ್. ಓಕೆನಾ? ಇವೆಲ್ಲವೂ ಕೂಡ ಒಂದು ರೇಂಜು. ಇವೆಲ್ಲವೂ ಕೂಡ ನಿಮಗೆ ಡೊಮೆಸ್ಟಿಕಲ್ಲಿ ಲಿಮಿಟೆಡ್ ಪೀರಿಯಡ್ ಕಾಲಾವಧಿ. ನಿಮ್ಗೆ ಬೆಂಕಿನ ಫೈರ್ ಮಾಡೋದಕ್ಕೆ ಒಂದು ಪೀರಿಯಡ್ ಅನ್ನೋದು ಇದಿರುತ್ತೆ. ಇಲ್ಲ ಸರ್ ನಮಗೆ ಲಾಂಗ್ ಟೈಮ್ ಉರಿಬೇಕು, ಸ್ವಲ್ಪ ಹೆಚ್ಚು ದಿನ ಬಾಳಿಕೆ ಬರಬೇಕು ಅನ್ನೋದಾದ್ರೆ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸರ್ ಇದು ಬಂದು ನಿಮಗೆ ಇದು ಕ್ಯಾಸ್ಟ್ ಐರನ್. ಇದೆಯಲ್ಲ, ಇದು ಕ್ಯಾಸ್ಟ್ ಐರನ್. ಇದು ನೋಡ್ರಿ, ಸುಮಾರು 25 kg ತೂಕ ಇರುತ್ತೆ ಇದು. ಓಕೆನಾ? ಇದು ಬ್ಲೋವರ್ ರನ್ ಆಗುತ್ತೆ. ಇಲ್ಲಿ ಬಾಟಮ್ ಅಲ್ಲಿ ಬ್ಲೋವರ್ ಇದೆಯಲ್ಲ, ಈ ಬ್ಲೋವರ್ ರನ್ ಆಗುತ್ತೆ. ಸರ್ ಇದು 24/7 ಯೂಸ್ ಮಾಡ್ರಿ, ಏನಾಗಲ್ಲ. ಕಾರಣ ಏನಪ್ಪಾ ಅಂದ್ರೆ ಇದು ಕ್ಯಾಸ್ಟ್ ಐರನ್. ಅದರಲ್ಲಾದ್ರೆ ಏನ್ ಮಾಡ್ತೀವಿ, ಡೈಲಿ ಇದರಲ್ಲಾದ್ರೆ 24/7 ಯೂಸ್ ಮಾಡ್ಬೋದು, ಏನಾಗಲ್ಲ. ಸ್ವಲ್ಪ ಇದಕ್ಕಿಂತ ನೆಕ್ಸ್ಟ್ ಇಂಪ್ರೂವ್ ಇರಲಿ ಅಂತಂದ್ರೆ ಇದರಲ್ಲಿ ನಿಮ್ಗೊಂದು ಚೌಕಟ್ಟಿದೆ. ಇದು ಅಷ್ಟೇ, ಇದು ಇದೆಯಲ್ಲ, ಇದು ಕ್ಯಾಸ್ಟ್ ಐರನ್ನೇ. ಇದು ಬಂದು 7400 ಆಗುತ್ತೆ, ಇದು 8400 ಆಗುತ್ತೆ. ಸರ್ ಇದು ಬಂದು ಮೇಲೆ ಟಾಪ್ ಇದೆ ನೋಡ್ರಿ, ಇದರಲ್ಲಿ ನೋಡಿ ಸ್ಕ್ವೇರ್ ರಾಡ್ ಇಟ್ಟಿದೀವಿ. ಇದು ಐರನ್ ನೋಡಿ, ಇದು ಬಂದು ಕ್ಯಾಸ್ಟ್ ಐರನ್. ಇದಕ್ಕೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಇದು ಏನ್ ಮಾಡೋರು ಹಾಳಾಗಲ್ಲ. ಇದು ಬೆಂಕಿನಲ್ಲಿ ಬೆಂದು ಬೇಕಾದ್ರೆ ಸ್ವಲ್ಪ ಬರ್ನ್ ಆಗ್ಬೋದು, ಬಟ್ ಇದಾಗಲ್ಲ. ಇದಕ್ಕಿಂತ ಇದು ಇಂಪ್ರೂವ್, ಇದು ಉತ್ತಮ. ಡೊಮೆಸ್ಟಿಕ್ ಸ್ಟವ್ಗಳಲ್ಲಿ ಟಾಪ್ ಎಂಡ್ ಮಾಡಲ್ ಇದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ನಮ್ಮ ಡೊಮೆಸ್ಟಿಕ್ ಸ್ಟವ್ ನಲ್ಲಿ ಈ ಬ್ಲಾಕ್ ಸ್ಟವ್ 100% ಸ್ಟವ್ ಅಂತ ಹೇಳ್ತೀವಿ ಇದನ್ನ. ಇದು ಆಕ್ಚುಲಿ ಇದು ನಿಮ್ಗಲ್ಲ ಸರ್, ಇದು ನಿಮ್ಮ ಮಕ್ಕಳ ಕಾಲಕ್ಕೂ ಕೆಲಸ ಮಾಡುತ್ತೆ. ಸರ್ ಇದು 8400, 8400 ರೂಪಾಯಿ ಆಗುತ್ತೆ. ಕೊರಿಯರ್ ನಾವು ಕಳಿಸ್ಕೊಡ್ತೀವಿ ಅಂದ್ರೆ 500 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ. 8900 ರೂಪಾಯಿಗೆ ಆಲ್ ಓವರ್ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗಾರನು 8900 ರೂಪಾಯಿ ಕಳಿಸ್ಕೊಡ್ತೀವಿ. ನೋಡಿ, ಕರೆಂಟ್ ಇರಲೇಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ UPS ಇದ್ರೆ, ಸೋಲಾರ್ ಇದ್ರೆ ಯೂಸ್ ಮಾಡಬಹುದು. ಅಕಸ್ಮಾತ್ ಏನು ಇಲ್ಲ ಅಂತಂದ್ರೆ ಒಂದು ಚಿಕ್ಕದು ಬ್ಯಾಟ್ರಿ ಇಟ್ಕೊಂಡ್ರೆ ನಡೀತದೆ. ಓಕೆನಾ? ಬ್ಯಾಟ್ರಿ ಇದ್ರೂ ನಡೀತದೆ. ಸ್ಕೂಟರ್ದು, ಕಾರ್ದು ಎಂತದಾದ್ರು ಸರಿ. ಇದು ಬಟ್ ಏನಪ್ಪ 12 volt DC ಬ್ಲೋವರ್ ಇದೆಯಲ್ಲ, ಈ ಬ್ಲೋವರ್ 12 volt DC ರನ್ ಆಗುತ್ತೆ. ಇದು ಕರೆಂಟೇ ಬೇಕು ಅಂತ ಏನಿಲ್ಲ. ಓಕೆನಾ? ಹಾಗಾಗಿ ಈಗ ನೀವು ನೋಡಿದ್ರಿ ಡೊಮೆಸ್ಟಿಕ್ ನಲ್ಲಿ ಮನೆಗೆ ಉಪಯೋಗಿಸ್ತಕ್ಕಂಥ ಸ್ಟವ್ಗಳಲ್ಲಿ. ಸರ್ ನೀವು ತಗೊಂಡಿರೋದು ಈ ತರದ್ದು? ಓಕೆ. ಈಗ ಇಷ್ಟು ಒಳಗಡೆ ಒಂದು ಸ್ಟೀಲ್ ತೋರಿಸಿದೀವಿ, ಒಂದು ಕಬ್ಬಿಣದ ಬ್ಲಾಕ್ ಸ್ಟವ್ ತೋರಿಸಿದೀವಿ, ಇನ್ನೊಂದು ನ್ಯಾಚುರಲ್ ಸ್ಟವ್ ತೋರಿಸಿದೀವಿ, ಇನ್ನೊಂದು ಕ್ಯಾಸ್ಟ್ ಐರನ್ ಅಲ್ಲಿ ನಿಮ್ಗೆ ಬೇಸಿಕ್ ಮತ್ತು ಟಾಪ್ ಎಂಡ್ ಎರಡನ್ನೂ ಕೂಡ ತೋರಿಸಿದ್ವಿ. ಇಷ್ಟರಲ್ಲಿ ನೀವು ಯಾವ್ದು ಲೈಕ್ ಮಾಡ್ತೀರಿ? ಟಾಪ್ ಎಂಡ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ದೇಸಿ ಪ್ರಾಡಕ್ಟ್ ಸೂಪರ್, ದೇಸಿ ಸ್ಟವ್ ಸೂಪರ್.